BMS second year Swasthartha in that 22nd chapter World Health Organization, that is WHO. In that broad areas, first one is prevention and control of specific disease. ಸೊ ಏನು ಮಾಡಬೇಕು ಫಸ್ಟ್ ಅಂದರೆ ಏನು ಪ್ರಿವೆನ್ಷನ್ ಮಾಡಬೇಕು. ಮತ್ತು ಈಗ ಒಂದು ಸ್ಪೆಸಿಫಿಕ್ ಡಿಸೀಸ್ ಇರುತ್ತೆ, ಲೈಕ್ ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ ಆಫ್ ಮಲೇರಿಯಾ. ಆ ಥರ ಒಂದು ಸ್ಪೆಸಿಫಿಕ್ ಡಿಸೀಸನ್ನು ಪ್ರಿವೆನ್ಷನ್ ಮಾಡಬೇಕು ಮತ್ತು ಕಂಟ್ರೋಲ್ ಕೂಡ ಮಾಡಬೇಕು. ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ದೀಸ್ ಆರ್ ದ ವರ್ಕ್ಸ್ ಆಫ್ WHO. ಸೊ ಏನೇನು WHO ವರ್ಕ್ ಇರುತ್ತೆ ಅಥವಾ ಬ್ರಾಡ್ ಏರಿಯಾಸ್, ಡೆವಲಪ್ಮೆಂಟ್ ಆಫ್ ಕಾಂಪ್ರಿಹೆನ್ಸಿವ್ ಹೆಲ್ತ್ ಸರ್ವೀಸಸ್ ಥ್ರೂಔಟ್ ದ ವರ್ಲ್ಡ್. ಇಡೀ ವರ್ಲ್ಡಲ್ಲೇ ಏನು ಮಾಡಬೇಕಂದ್ರೆ ಕಾಂಪ್ರಿಹೆನ್ಸಿವ್ ಹೆಲ್ತನ್ನು ಡೆವಲಪ್ಮೆಂಟ್ ಮಾಡಬೇಕು. ಆ್ಯಂಡ್ ಥರ್ಡ್ ಒನ್ ಈಸ್ ಫ್ಯಾಮಿಲಿ ಹೆಲ್ತ್ ಇಂಪ್ರೂವ್ಮೆಂಟು, ಫ್ಯಾಮಿಲಿದು ಕೂಡ ಹೆಲ್ತನ್ನು ಇಂಪ್ರೂವ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಈಸ್ ಫೋರ್ತ್ ಒನ್ ಈಸ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಮಾನಿಟರಿಂಗ್ ಆ್ಯಂಡ್ ಪ್ರೊಟೆಕ್ಷನ್. ಸೊ ಎನ್ವಿರಾನ್ಮೆಂಟಿನ ಹೆಲ್ತನ್ನು ಕೂಡ ಮಾನಿಟರ್ ಮಾಡಬೇಕು WHO, ಹಾಗೂ ಅದನ್ನು ಪ್ರೊಟೆಕ್ಷನ್ ಕೂಡ ಮಾಡಬೇಕು. ದಟ್ ಈಸ್ ದ ಎನ್ವಿರಾನ್ಮೆಂಟಲ್ ಹೆಲ್ತ್ ಮಾನಿಟರಿಂಗ್ ಆ್ಯಂಡ್ ದ ಪ್ರೊಟೆಕ್ಷನ್. ಆ್ಯಂಡ್ ಆಫ್ಟರ್ ದ್ಯಾಟ್ ರೆಗ್ಯುಲರ್ ಅಪ್ಡೇಟಿಂಗ್ ಆಫ್ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್, ಅಪ್ಡೇಟ್ ಕೂಡ ಮಾಡ್ತಾ ಇರಬೇಕು. ರೆಗ್ಯುಲರ್ ಅಪ್ಡೇಟ್ ಆಫ್ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್ನ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಪೋರ್ಟ್ ಟು ಬಯೋಮೆಡಿಕಲ್ ರಿಸರ್ಚಿಗೂ ಕೂಡ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಪಬ್ಲಿಕೇಶನ್ ಆಫ್ ಹೆಲ್ತ್ ಲಿಟ್ರೇಚರ್ ಆ್ಯಂಡ್ ಇನ್ಫಾರ್ಮೇಷನ್. ಅದರಲ್ಲಿರೋ ಹೆಲ್ತ್ ಲಿಟ್ರೇಚರ್ ಮತ್ತು ಇನ್ಫಾರ್ಮೇಷನ್ನು ಕೂಡ ಪಬ್ಲಿಕೇಶನ್ ಮಾಡಬೇಕು. ಪಬ್ಲಿಕೇಶನ್ ಆಫ್ ಹೆಲ್ತ್ ಲಿಟ್ರೇಚರ್ ಆ್ಯಂಡ್ ಇನ್ಫಾರ್ಮೇಷನ್, ಹೆಲ್ತ್ ಲಿಟ್ರೇಚರ್ ಇನ್ಫಾರ್ಮೇಷನ್ನು ಕೂಡ ಪಬ್ಲಿಕೇಶನ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಕೋಆಪರೇಷನ್ ವಿತ್ ಅದರ್ ಏಜೆನ್ಸಿ, ಬೇರೆ ಏಜೆನ್ಸಿಗಳ ಜೊತೆಗೂ ಕೂಡ ಕೋಆಪರೇಷನ್ ಇರಬೇಕು. ದೀಸ್ ಆರ್ ದ 8 ಪಾಯಿಂಟ್. ಕೋಆಪರೇಷನ್ ವಿತ್ ದ ಅದರ್ ಏಜೆನ್ಸಿ, ಫಸ್ಟ್ ಏನು ಮಾಡಬೇಕು, ಫಸ್ಟು ಪ್ರಿವೆನ್ಷನ್ ಮಾಡಬೇಕು, ಕಂಟ್ರೋಲ್ ಆಫ್ ಸ್ಪೆಸಿಫಿಕ್ ಡಿಸೀಸ್, ಫ್ಯಾಮಿಲಿ ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡಬೇಕು, ಕಾಂಪ್ರಿಹೆನ್ಸಿವ್ ಹೆಲ್ತನ್ನು ಡೆವಲಪ್ಮೆಂಟ್ ಮಾಡಬೇಕು ಥ್ರೂಔಟ್ ದ ವರ್ಲ್ಡಲ್ಲಿ. ದೀಸ್ ಆರ್ ದ ಫಸ್ಟ್ 3 ಪಾಯಿಂಟ್ಸ್. ನೆಕ್ಸ್ಟ್ 3 ಪಾಯಿಂಟ್ಸ್ ಏನಪ್ಪ ಅಂತಂದರೆ ಎನ್ವಿರಾನ್ಮೆಂಟನ್ನು ಕೂಡ, ಈಗ ಫ್ಯಾಮಿಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಚೆನ್ನಾಗಿರ್ಬೇಕಂದ್ರೆ ಸೊ ಎನ್ವಿರಾನ್ಮೆಂಟಲ್ ಹೆಲ್ತನ್ನು ಕೂಡ ಮಾನಿಟರ್ ಮಾಡಬೇಕು, ಪ್ರೊಟೆಕ್ಷನ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಈಸ್ ರೆಗ್ಯುಲರ್ ಅಪ್ಡೇಟಿಂಗ್ ಆಫ್ ಹೆಲ್ತ್, ಇದರಿಂದ ಹೆಲ್ತ್ ಯಾವ ಥರ ಇದೆ ಅನ್ನೋದನ್ನು ಸ್ಟ್ಯಾಟಿಸ್ಟಿಕ್ಸ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಅಪ್ಡೇಟ್ ಆಫ್ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸಪೋರ್ಟ್ ಟು ಬಯೋಮೆಡಿಕಲ್ ರಿಸರ್ಚ್ ಮಾಡಬೇಕು. ಅದಾದಮೇಲೆ ಪಬ್ಲಿಕೇಶನ್ ಆಫ್ ಹೆಲ್ತ್ ಲಿಟ್ರೇಚರ್ ಹಾಗೂ ಇನ್ಫಾರ್ಮೇಷನ್ ಇದು ಮಾಡಬೇಕು. ಕೋಆಪರೇಷನ್ ಆಫ್ ದ ಅದರ್ ಏಜೆನ್ಸಿ. ದೀಸ್ ಆರ್ ದ 8 ಬ್ರಾಡ್ ಏರಿಯಾಸ್ ಆಫ್ WHO.